ಆತ್ಮೀಯ ಜನಕನ್ನಡ ಟಿವಿ ಮಾಧ್ಯಮದ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರೇ, ನಿಮ್ಮೆಲ್ಲರಿಗೂ ಇಂದಿನ ವಿಶೇಷ ವರದಿಗೆ ನಾನು ಶಿವಶಂಕರ್ ಡಿಗೇಗೌಡಿ ಮತ್ತು ನನ್ನ ಜೊತೆ ಜಗದೀಶ್ ಎಂ ಉಣಕಲ್ ಸ್ವಾಗತಿಸುತ್ತೇವೆ. ಒಂದು ಕಡೆ ನಮ್ಮ ರಾಜ್ಯದ ಪ್ರತಿಷ್ಠಿತ ಸಾರ್ವಜನಿಕ ಸಾರಿಗೆ ಸಂಸ್ಥೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ, ಇದನ್ನು ಜನರು ಅತ್ಯಂತ ಜನಪ್ರಿಯವಾಗಿ KSRTC ಸಂಸ್ಥೆ ಎಂದೇ ಕರೆಯುತ್ತಾರೆ. ಇದು ರಾಷ್ಟ್ರಮಟ್ಟದಲ್ಲಿ ಅತ್ಯಂತ ಸುರಕ್ಷಿತ ಹಾಗೂ ಸೌಲಭ್ಯ ಭರಿತ ಮತ್ತು ಪ್ರಯಾಣಿಕರ ಸದುಪಯೋಗಕ್ಕಾಗಿ ಆಧುನಿಕ ತಂತ್ರಜ್ಞಾನ ಅಳವಡಿಸಿಕೊಳ್ಳುವಿಕೆ ಹಾಗೂ ಇತರೆ ವಿಭಾಗಗಳಲ್ಲಿ ಉತ್ಕೃಷ್ಟ ಗುಣಮಟ್ಟದ ಸೇವೆಗೆ ಗುರುತಿಸಲ್ಪಟ್ಟು ಅನೇಕ ಪ್ರಶಸ್ತಿಗಳನ್ನು ಬಾಚಿಕೊಳ್ಳುತ್ತಿರುವುದು ಸ್ವಾಗತಾರ್ಹವೇನೋ ಹೌದು. ಈ ಸಾಧನೆಗೆ ಕೇವಲ ಸರ್ಕಾರದ ಸಾರಿಗೆ ಇಲಾಖೆ ಅಧಿಕಾರಿಗಳಷ್ಟೇ ಅಲ್ಲದೆ, ಸರ್ಕಾರಿ ಸಾರಿಗೆ ಸೇವೆಯನ್ನು ವ್ಯಾಪಕವಾಗಿ ಬಳಸುತ್ತಿರುವ ರಾಜ್ಯದ ಪ್ರಯಾಣಿಕರು ಮತ್ತು ಮುಖ್ಯವಾಗಿ ಅತ್ಯಂತ ಸುರಕ್ಷಿತವಾಗಿ ಹಾಗೂ ನಿಷ್ಠೆಯಿಂದ, ದಕ್ಷತೆಯಿಂದ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಕಾರ್ಯನಿರ್ವಹಿಸುತ್ತಿರುವ ರಾಜ್ಯ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳ ಪಾತ್ರ ಅತಿ ಮುಖ್ಯವಾದದ್ದು. ಏಕೆ ಈ ಪೂರ್ವ ಪೀಠಿಕೆ ಎಂದರೆ, ರಾಜ್ಯದಲ್ಲಿಯೇ ಅತ್ಯಂತ ದಕ್ಷವಾಗಿ ಕಾರ್ಯನಿರ್ವಹಿಸುತ್ತಿರುವ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ 2019ರ ಅಧಿಸೂಚನೆ ಪ್ರಕಾರ 2814 ಚಾಲಕ ಕಮ್ ನಿರ್ವಾಹಕ ಅಂದರೆ ಡ್ರೈವರ್ ಕಮ್ ಕಂಡಕ್ಟರ್ ಹುದ್ದೆಗಳ ನೇಮಕಾತಿ ಮಾಡಿಕೊಳ್ಳಲು ಕರ್ನಾಟಕದಾದ್ಯಂತ ಎಲ್ಲ ಅಭ್ಯರ್ಥಿಗಳ ಅರ್ಹತಾ ಪರೀಕ್ಷೆಯನ್ನು ಕೈಗೊಂಡು ತೇರ್ಗಡೆ ಹೊಂದಿದ ಅಭ್ಯರ್ಥಿಗಳಿಗೆ ಅಧಿಕೃತ ಅಂಕಪಟ್ಟಿಯ ಅರ್ಹತಾ ಪತ್ರಗಳನ್ನು ಕೂಡ ನೀಡಲಾಗಿದೆ. ಆದರೆ ಕಾಲಾನಂತರ ಕೇವಲ 1,000 ಅಭ್ಯರ್ಥಿಗಳಿಗೆ ಮಾತ್ರ ನೇಮಕಾತಿ ಮಾಡಿಕೊಂಡಿದೆ. ಇದು ಸಹಜವಾಗಿ ಇದರಿಂದ ಆಕ್ರೋಶಗೊಂಡ ಅವಕಾಶ ವಂಚಿತ ಅಭ್ಯರ್ಥಿಗಳು ಹಲವಾರು ವರ್ಷಗಳಿಂದ ಪ್ರತಿಭಟನೆ ನಡೆಸುತ್ತಲೇ ಬಂದಿರುತ್ತಾರೆ. ಮುಖ್ಯವಾಗಿ ನೇಮಕಾತಿ ಪ್ರಕ್ರಿಯೆ ವಿಳಂಬ ಮತ್ತು ಹುದ್ದೆಗಳ ಕಡಿತದ ಕಾರಣದಿಂದಾಗಿ. ಪ್ರತಿಭಟನೆಗೆ ಮುಖ್ಯ ಕಾರಣಗಳು: ಹುದ್ದೆಗಳ ಸಂಖ್ಯೆ ಕಡಿತ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಥವಾ NWKRTC 2019ರಲ್ಲಿ ಒಟ್ಟು 2814 ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿತ್ತು. ಆದರೆ ನಂತರದ ದಿನಗಳಲ್ಲಿ ಕೇವಲ 1,000 ಹುದ್ದೆಗಳನ್ನು ಮಾತ್ರ ಭರ್ತಿ ಮಾಡಲು ನಿರ್ಧರಿಸಲಾಯಿತು. ಇದು ಸಾವಿರಾರು ಉದ್ಯೋಗಾಕಾಂಕ್ಷಿಗಳಿಗೆ ಆಕ್ರೋಶಕ್ಕೆ ಕಾರಣವಾಯಿತು. ನೇಮಕಾತಿ ವಿಳಂಬ. 2019 ಮತ್ತು 2020ರಲ್ಲಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಬಹುತೇಕ 6 ವರ್ಷಗಳಿಂದ ನೇಮಕಾತಿ ಪತ್ರಕ್ಕಾಗಿ ಕಾಯುತ್ತಿದ್ದಾರೆ. ಕೋವಿಡ್ ಸಾಂಕ್ರಾಮಿಕ ರೋಗ ಮತ್ತು ಆರ್ಥಿಕ ಸಮಸ್ಯೆಗಳಿಂದಾಗಿ ನೇಮಕಾತಿ ಪ್ರಕ್ರಿಯೆ ಸ್ಥಗಿತಗೊಂಡಿತ್ತು. ಈ ವಿಳಂಬ ನೀತಿಯನ್ನು ವಿರೋಧಿಸಿ ಅಭ್ಯರ್ಥಿಗಳು ಮತ್ತು ಅವರ ಕುಟುಂಬ ಸದಸ್ಯರು ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಹುಬ್ಬಳ್ಳಿ ಕೇಂದ್ರ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ನೇಮಕಾತಿ ಪತ್ರ ನೀಡಲು ಒತ್ತಾಯ. ಈಗಾಗಲೇ ಆಯ್ಕೆಯಾದ 545 KSRTC ಚಾಲಕ ಕಮ್ ನಿರ್ವಾಹಕ ಅಭ್ಯರ್ಥಿಗಳಿಗೆ ಇನ್ನೂ ನೇಮಕಾತಿ ಆದೇಶ ನೀಡಿಲ್ಲ ಎಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಸಂಘ ಆರೋಪಿಸಿದೆ ಮತ್ತು ಈ ಬಗ್ಗೆ ಧರಣಿ ನಡೆಸುವುದಾಗಿ ಎಚ್ಚರಿಕೆಯನ್ನು ಕೂಡ ನೀಡಿದೆ. ಇತ್ತೀಚಿನ ಬೆಳವಣಿಗೆಗಳು. ಹುಬ್ಬಳ್ಳಿಯಲ್ಲಿರುವ NWKRTC ಕೇಂದ್ರ ಕಚೇರಿ ಮುಂದೆ ನೂರಾರು ಅಭ್ಯರ್ಥಿಗಳು ತಮ್ಮ ಕುಟುಂಬದ ಸಮೇತ ಅನಿರ್ದಿಷ್ಟಾವಧಿ ಧರಣಿ ನಡೆಸಿರುತ್ತಾರೆ. ಎಲ್ಲ 2814 ಹುದ್ದೆಗಳನ್ನು ಭರ್ತಿ ಮಾಡುವವರೆಗೂ ಪ್ರತಿಭಟನೆಯನ್ನು ಹಿಂಪಡೆಯುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದರು. ಸಾರಿಗೆ ಸಚಿವರು ಮತ್ತು ನಿಗಮದ ಅಧಿಕಾರಿಗಳು ಈ ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸುತ್ತಿದ್ದು, ಈ ಬಗ್ಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸುವುದಾಗಿ ಅಭ್ಯರ್ಥಿಗಳಿಗೆ ಭರವಸೆ ನೀಡಿದ್ದಾರೆ. ಈ ಎಲ್ಲ ಗೊಂದಲದ ಹಿನ್ನೆಲೆಯಲ್ಲಿ ಆತ್ಮೀಯ ಪ್ರಜ್ಞಾವಂತ ಪ್ರೇಕ್ಷಕರೇ, ನಮ್ಮ ಜನಕನ್ನಡ ಟಿವಿ ಮಾಧ್ಯಮದ ಪ್ರಶ್ನೆ ಏನೆಂದರೆ, 7 ಕೋಟಿ ಕನ್ನಡಿಗರನ್ನು ಹೊಂದಿದ ನಮ್ಮ ರಾಜ್ಯದಲ್ಲಿ ದಿನನಿತ್ಯ ಲಕ್ಷಾಂತರ ಜನ ಸರ್ಕಾರಿ ಸಾರಿಗೆ ಬಳಸುತ್ತಿದ್ದರೂ ಪ್ರಯಾಣಿಕರಿಂದ ಇನ್ನೂ ಹೆಚ್ಚಿನ ಊರುಗಳಿಗೆ ಬಸ್ಸುಗಳ ಬೇಡಿಕೆ ಸದಾಕಾಲ ಇದ್ದರೂ ಹುಬ್ಬಳ್ಳಿಯಲ್ಲಿ ಕೇಂದ್ರ ಕಚೇರಿ ಹೊಂದಿರುವ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಕೇವಲ 2814 ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳ ನೇಮಕಾತಿಗೆ ಏಕೆ ಅತೀವ ವಿಳಂಬ ಮಾಡುತ್ತಿದೆ ಎಂಬ ಪ್ರಶ್ನೆ ಕಾಡುತ್ತದೆ. ಸಾರ್ವಜನಿಕ ಪಾರದರ್ಶಕತೆ ಬಗ್ಗೆ ಮಾತನಾಡುವ ಸರ್ಕಾರಗಳು ಪ್ರಯಾಣಿಕರ ಅಥವಾ ಸಾರಿಗೆ ಬಳಕೆದಾರರ ಸಭೆಗಳಲ್ಲಿ ಇಂತಹ ಗಂಭೀರ ವಿಷಯಗಳ ಕುರಿತು ಏಕೆ ಚರ್ಚೆ ಮಾಡುತ್ತಿಲ್ಲ? ಇದು ಜಟಿಲವಾದ ವಿಷಯವೇನೂ ಅಲ್ಲ, ಅಥವಾ ಯಾವುದೇ ರಾಕೆಟ್ ಸೈನ್ಸ್ ವಿಷಯವಂತೂ ಮೊದಲೇ ಅಲ್ಲ. ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಒಟ್ಟು ಬಸ್ಗಳ ಸಂಖ್ಯೆ, ಪ್ರಸ್ತುತ ಪ್ರಯಾಣಿಕರಿಗೆ ಸೇವೆ ಒದಗಿಸಲಾಗುತ್ತಿರುವ ಒಟ್ಟು ರೂಟ್ಗಳ ಸಂಖ್ಯೆ, ಚಾಲಕ ಹಾಗೂ ನಿರ್ವಾಹಕ ಸಿಬ್ಬಂದಿಗಳ ಸಂಖ್ಯೆ, ನಿವೃತ್ತಿ ಹೊಂದುತ್ತಿರುವವರ ಸಂಖ್ಯೆ, ಪ್ರಯಾಣಿಕರು ಟಿಕೆಟ್ ಖರೀದಿ ಮಾಡಿದ ಆದಾಯದ ವಿವರ, ರಾಜ್ಯ ಹಾಗೂ ರಾಷ್ಟ್ರ ಸರ್ಕಾರಗಳಿಂದ ಬರುತ್ತಿರುವ ಅನುದಾನದ ವಿವರ, ಜಾಹೀರಾತು ಮೂಲಗಳಿಂದ ಬರುವ ಆದಾಯ, ಬಸ್ ನಿಲ್ದಾಣಗಳಲ್ಲಿ ಕಾರ್ಯನಿರ್ವಹಿಸುವ ವಾಣಿಜ್ಯ ಮಳಿಗೆಗಳಿಂದ ಬರುವ ಆದಾಯ ಮುಂತಾದ ವಿವರಗಳನ್ನು ಬಹಿರಂಗವಾಗಿ, ಸಾರ್ವಜನಿಕವಾಗಿ, ಪಾರದರ್ಶಕವಾಗಿ ಏಕೆ ಮಾಹಿತಿಯನ್ನು ಹಂಚಿಕೊಳ್ಳುವುದಿಲ್ಲ ಎಂದು ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗ ಟ್ರಸ್ಟ್ನ ಕಾರ್ಯದರ್ಶಿಗಳು ಪ್ರಶ್ನಿಸುತ್ತಾರೆ. ಬನ್ನಿ ವೀಕ್ಷಕರೇ, ನಮ್ಮ ಮಾಧ್ಯಮದ ಹಿರಿಯ ಪ್ರತಿನಿಧಿ ಜಗದೀಶ್ ಎಂ ಉಣಕಲ್ ಅವರು ಈ ಪ್ರತಿಭಟನೆಯ ಕುರಿತು ಉದ್ಯೋಗಾವಕಾಶ ವಂಚಿಸುವ ಅಭ್ಯರ್ಥಿಗಳ ಬೇಡಿಕೆಗಾಗಿ ಮುಂದಾಳತ್ವವನ್ನು ವಹಿಸಿರುವ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಮಾಜಿ ಸಿಂಡಿಕೇಟ್ ಸದಸ್ಯರಾದ ಸುಭಾಷ್ ಸಿಂಗ್ ಜಮಾದಾರ್ ಅವರ ಜೊತೆ ಮಾತನಾಡಿರುವುದನ್ನು ಕೇಳೋಣ. ಇಂತಹ ನಗರ ಸಾರಿಗೆ ಸಮಸ್ಯೆಗಳನ್ನು ಸರಳವಾಗಿ, ಸುಲಲಿತವಾಗಿ, ಸರಾಗವಾಗಿ ಸಾರ್ವಜನಿಕ ಸಹಕಾರದೊಂದಿಗೆ ಬಗೆಹರಿಸಬಹುದು. ನಗರ ಆಡಳಿತದಲ್ಲಿ ನಾಗರಿಕರ ಪಾಲ್ಗೊಳ್ಳುವಿಕೆಯ ಸಂವಿಧಾನದ ತಿದ್ದುಪಡಿಯ ಪ್ರಕಾರ ಕಾನೂನಿನ ಅನುಷ್ಠಾನದಲ್ಲಿ ಹೋರಾಟದಲ್ಲಿ ತೊಡಗಿಸಿಕೊಂಡಿರುವ ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗ ಟ್ರಸ್ಟ್ ಅಧ್ಯಕ್ಷರಾದ ಟೆಂಗರಾಜ್ ಧಾರವಾಡ ಶೆಟ್ಟರ್ ಪ್ರತಿಕ್ರಿಯಿಸಿದರು.
ಸದ್ಯದಲ್ಲೇ ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗ ಟ್ರಸ್ಟ್ ವತಿಯಿಂದ ಸಾರಿಗೆ ಬಳಕೆದಾರರ ಸಮಿತಿಗೆ ಸದಸ್ಯತ್ವವನ್ನು ನೀಡುವಂತೆ ಒತ್ತಾಯಿಸಲಾಗುವುದು ಎಂದರು. ಒಟ್ಟಾರೆಯಾಗಿ ನಗರ ಸಾರಿಗೆ ಸಂಸ್ಥೆಗಳು ತಮ್ಮ ಆಡಳಿತದಲ್ಲಿ ಸಾರ್ವಜನಿಕರಿಗೆ, ಪ್ರಯಾಣಿಕರಿಗೆ ಪಾಲ್ಗೊಳ್ಳಲು ಇನ್ನೂ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸಿಕೊಡುವ ಮೂಲಕ ಇಂತಹ ಸಮಸ್ಯೆಗಳಿಗೆ ತಿಲಾಂಜಲಿ ಇಡಬಹುದು ಎನ್ನುವುದು ಜನಸಾಮಾನ್ಯರ ಪರವಾಗಿ ಜನಕನ್ನಡ ಮಾಧ್ಯಮದ ದೃಢ ನಿಲುವು. ವೀಕ್ಷಕರೇ, ಜನಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಬಟನ್, ಲೈಕ್ ಬಟನ್ ಹಾಗೂ ಶೇರ್ ಬಟನ್ ಒತ್ತುವ ಮೂಲಕ ನಿಮ್ಮ ಅನಿಸಿಕೆಗಳನ್ನು, ಕಾಮೆಂಟ್ಗಳನ್ನು ತಿಳಿಸುವ ಮೂಲಕ ನಮ್ಮ ಮಾಧ್ಯಮವನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ, ಹಾರೈಸಿ. ಜನಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ ಘೋಷವಾಕ್ಯ: ನಿಮ್ಮ ನುಡಿ ನಮ್ಮ ನಡೆ, ಸಮೃದ್ಧಿಯ ಕಡೆ. ಧನ್ಯವಾದಗಳು. ವೈವ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ 2019ರಲ್ಲಿ 2814 ಹುದ್ದೆಗಳಿಗಾಗಿ ಕಾಲ್ ಫಾರ್ಮ್ ಅನ್ನು ಮಾಡಿದ್ರು. ಅದರಲ್ಲಿ 2000 ಡ್ರೈವರ್ ಪೋಸ್ಟ್ಗಳನ್ನ ಹಾಗೂ 814 ಪೋಸ್ಟ್ಗಳನ್ನ ಡಿಕಂಸಿ ಆಗಿ ಕರೆದಿದ್ರು. ಆದರೆ ಸರ್ಕಾರ ಇದುವರೆಗೂ ಕೇವಲ 1000 ಹುದ್ದೆಗಳನ್ನ ಮಾತ್ರ ತೆಗೆದುಕೊಳ್ತು, ಉಳಿದಂತೆ 1514 ಹುದ್ದೆಗಳನ್ನ ತೆಗೆದುಕೊಳ್ಳಿಲ್ಲ. ಆ ಸಂದರ್ಭದಲ್ಲೇ ನಾವು ಹೋರಾಟವನ್ನ ಪ್ರಾರಂಭ ಮಾಡಿದ್ವಿ. ನಮ್ಮ ಹೋರಾಟಕ್ಕೆ ಮಣಿದಿರ್ತಕ್ಕಂಥ ರಾಜ್ಯ ಸರ್ಕಾರ ಜುಲೈ 18ನೇ ತಾರೀಕು ರಾಮಲಿಂಗಾರೆಡ್ಡಿ ಅವರು ಹುಬ್ಬಳ್ಳಿಗೆ ಬಂದಿದ್ರು. ಹುಬ್ಬಳ್ಳಿಗೆ ಬಂದಂತ ಸಂದರ್ಭದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರೊಂದಿಗೆ ಮಾಹಿತಿಯನ್ನ ಪಡೆದವರು ಹೇಳಿದ್ರು, ಯಾವ ಅಭ್ಯರ್ಥಿಗಳು ಈಗಾಗಲೇ ತರಬೇತಿಯನ್ನ ಪಡೆದಿದ್ದಾರೆ, ಎಲ್ಲ ಅಭ್ಯರ್ಥಿಗಳು ಕೂಡ ನ್ಯಾಯವನ್ನ ದೊರಕಿಕೊಡ್ತೀವಿ, ಎಲ್ಲರನ್ನೂ ಕೂಡ ನಾವು ನೇಮಕಾತಿ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನ ಎಲ್ಲಾ ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಎದುರುಗಡೆನೆ ಅವರು ಮಾತನ್ನ ಕೊಟ್ಟಿದ್ರು. ಆದ್ರೆ ಇದುವರೆಗೂ ಕೂಡ 3 ತಿಂಗಳಿಂದ ನಾವು ಬಕಪಕ್ಷಿಗಳಂತ ಕಾಯ್ತಾ ಇದ್ದೇವೆ. ಕೇವಲ 3 ತಿಂಗಳಿಂದ ಅಲ್ಲ, 2019ಕ್ಕೆ ನಾವು ಅಪ್ಲಿಕೇಶನ್ ಹಾಕಿದ್ದು, ಕಳೆದ 6 ವರ್ಷಗಳಿಂದ ಕಾಯ್ತಾ ಇದ್ರು ಕೂಡ ಸರಿಯಾದಂತ ನ್ಯಾಯ ಅಭ್ಯರ್ಥಿಗಳಿಗೆ ಸಿಗ್ತಾ ಇಲ್ಲ. ಅದಕ್ಕಾಗಿ ನಾವು ಮೊನ್ನೆನೇ ಹೋರಾಟವನ್ನ ಪ್ರಾರಂಭ ಮಾಡಿದ್ವಿ 5ನೇ ತಾರೀಕು. ಆದ್ರೆ ಅವತ್ತು ಸಂಜೆ ಪೊಲೀಸ್ ಕಮಿಷನರ್, ಸಾರಿಗೆ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಶಾಸಕರೊಂದಿಗೆ ಮಾತಾಡಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು, ನಾನು ಇವತ್ತು ಹುಬ್ಬಳ್ಳಿಗೆ ಬರ್ತಾ ಇದ್ದೇನೆ, ನಾನು ಸಕಾರಾತ್ಮಕವಾಗಿ ಅವರ ಬೇಡಿಕೆಗಳಿಗೆ ಸ್ಪಂದಿಸ್ತೇನೆ ಅನ್ನೋದು ಕಾರಣಕ್ಕಾಗಿ ನಮ್ಮ ಹೋರಾಟವನ್ನು ವಾಪಸ್ ಪಡೆದಿದ್ವಿ. ಅದಕ್ಕಾಗಿ ಇವತ್ತು ಮತ್ತೆ ನಾವು ದಂಡಿ ಕೂತಿದ್ದೀವಿ. ಅಕಸ್ಮಾತ್ ಸರ್ಕಾರ ನಮ್ಮ ಬೇಡಿಕೆಯನ್ನ ಈಡೇರಿಸಿ ಹೋದ್ರೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ನಾವು ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಬೇಡಿಕೆಗಳಿಗೆ ಸರಿಯಾದಂತ ಸ್ಪಂದನೆಯನ್ನ ಸಾರಿಗೆ ಸಚಿವರು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತೀವಿ. ಇಲ್ಲದೆ ಹೋದರೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಹೋರಾಟ ಬೇರೆ ಬೇರೆ ರೀತಿಯಲ್ಲಿ ಪ್ರಾರಂಭ ಆಗುತ್ತೆ. ಅದು ಗಂಭೀರವಾದಂತಹ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಕಾರಣ ಆಗುತ್ತೆ. ಇದಕ್ಕೆ ಸರ್ಕಾರವೇ ನೇರ ಹೊಣೆಯಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ.